ಬಾಗಲಕೋಟೆಯಲ್ಲಿ ಆನ್ಲೈನ್ ಗೇಮ್ ನಿಷೇಧಕ್ಕೆ ಆಗ್ರಹಿಸಲಾಗ್ತಾ ಇದೆ. ಎಸ್ಪಿಗೆ ಸಾರ್ವಜನಿಕರ ಹಿತರಕ್ಷಣಾ ಸಮಿತಿಯಿಂದ ಒಂದು ರಿಕ್ವೆಸ್ಟ್ ಇದು. ಬೆಟ್ಟಿಂಗ್ನಿಂದ ಸಾಲದ ಸುಳಿಗೆ ಸಿಲುಕಿ ಯುವಕರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹೀಗಾಗಿ ಇದರ ಜೊತೆಗೆ ಆನ್ಲೈನ್ ಗೇಮ್ಗಳಿಂದ ವಿದ್ಯಾರ್ಥಿಗಳು ಕೂಡ ಹಾದಿಯನ್ನ ತಪ್ತಾ ಇದ್ದಾರೆ. ಹೀಗಾಗಿ ಶೈಕ್ಷಣಿಕ ಜೀವನ ಹಾಳಾಗ್ತಾ ಇದೆ ಅಂತ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಾರ್ವಜನಿಕರ ಮನವಿಯನ್ನ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ನಿಂದ ಸಾಲ ಮಾಡಿಕೊಂಡು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಮಕ್ಕಳು ಕೂಡ ಇದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ ಅಂತ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಬಾಗಲಕೋಟೆಯಲ್ಲಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ನಾವು ಏನು SSLC PUC ಡಿಗ್ರಿ ವಿದ್ಯಾರ್ಥಿಗಳು ಪರೀಕ್ಷೆ ಹತ್ರ ಇರೋದ್ರಿಂದ ಏನು ಅಲ್ಲಿ ಮೊಬೈಲ್ ನಲ್ಲಿ ಸರ್ವೇಸಾಮಾನ್ಯವಾಗಿ ಎಲ್ಲರ ಹತ್ರನು ಲಕ್ಷಾಂತರ ಜನರ ಹತ್ರನು ಮೊಬೈಲ್ ಸರ್ವೇಸಾಮಾನ್ಯ ಇರೋದು ಸಹಜ. ಆದ್ರೆ ಮಕ್ಕಳ ಭವಿಷ್ಯ ಪರೀಕ್ಷೆ ಹತ್ರ ಇರೋದ್ರಿಂದ ಸಹಜವಾಗಿ ಮಕ್ಕಳು ಮೊಬೈಲ್ ಯೂಸ್ ಮಾಡೋದು ಸಹಜ. ಅದಕ್ಕೆ ಆ ಮೊಬೈಲ್ ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತಾನಾಗಿಯೇ ಆಪ್ಗಳು ಏನು ಬೆಟ್ಟಿಂಗ್ ಆಪ್ಗಳು ಡೌನ್ಲೋಡ್ ಆಗ್ತಾ ಇದೆ. ಆ ಆಪ್ಗಳನ್ನ ಏನು ಕ್ರೈಮ್ಗಳ ಸೃಷ್ಟಿ ಮಾಡುವಂತ ಆಪ್ಗಳು ಏನು ಅಪರಾಧಗಳನ್ನ ಸೃಷ್ಟಿ ಮಾಡುವಂತ ಆಪ್ಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಂತೇಳಿ ಇವತ್ತು ನಾವು ಬಾಗಲಕೋಟೆಯ ಸರ್ವ ಜನಾಂಗದವರು ಸರ್ವ ಸಂಘಟನೆಗಳ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದೇ ತರಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತೀವಿ. ಇವತ್ತು ಈ ಅನಿಷ್ಟ ಆಪ್ಗಳು ಇರೋದ್ರಿಂದ ಶೈಕ್ಷಣಿಕವಾಗಿ ಕುಂಠಿತ ಆಗುತ್ತೆ ಮತ್ತೆ ಚಿಕ್ಕ ಮಕ್ಕಳ ಭವಿಷ್ಯನೂ ಹಾಳಾಗುತ್ತೆ. ಅದಕ್ಕೆ ಇಂಥ ಆಪ್ಗಳು ಇರೋದ್ರಿಂದ ಯಾವುದೇ ರೀತಿಯಿಂದ ಲಾಭ ಇಲ್ಲ. ಅದಕ್ಕೆ ಹುಡುಗರ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದು ಬೇಡ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಇಂಥ ಆಪ್ಗಳನ್ನು ಬಂದ್